ಕರುನಾಡಿನ ಕಣ್ಮಣಿಗಳಿಗೆ ನಮಸ್ಕಾರ. ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಸ್ಥಳದಲ್ಲಿದ್ದೀನಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಸಂಗನಾಳ ಅನ್ನುವಂಥ ಊರಲ್ಲಿದ್ದೀನಿ. ಇಲ್ಲಿ ಗ್ರಾಮ ದೇವತೆಯ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ. ಈ ದೇವಾಲಯದ ವೈಶಿಷ್ಟ್ಯತೆ ಏನು ಅಂತಂದರೆ, ಇಲ್ಲಿ ಯಾವುದೇ ಸಮಸ್ಯೆಯನ್ನು ತಂದು ಭಕ್ತಾದಿಗಳು ತಾಯಿ ದುರ್ಗಾದೇವಿಗೆ ಪ್ರಶ್ನೆ ಹಾಕಿದಾಗ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ತಾಯಿ ಪರಿಹಾರವನ್ನು ನೀಡಿರುವಂತಹ ನಿದರ್ಶನಗಳು ಸಾಕಷ್ಟು ಇದ್ದಾವೆ. ತಾಯಿಯ ಉಡಿಯಲ್ಲಿ ನಿಂಬೆ ಹಣ್ಣುಗಳನ್ನು ಇಟ್ಟು ಭಕ್ತಾದಿಗಳು ಪ್ರಶ್ನೆಯನ್ನು ಹಾಕ್ತಾರೆ. ತಾಯಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಶಾಂತಿಯುತವಾಗಿ ಪರಿಹಾರವನ್ನು ನೀಡ್ತಾಳೆ. ಅದಕ್ಕೆ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ಸಮಯದಲ್ಲಿ ಈ ದೇವಸ್ಥಾನ ಕಿಕ್ಕಿರಿದು ತುಂಬಿರುತ್ತದೆ ಭಕ್ತಾದಿಗಳಿಂದ. ಶತಶತಮಾನಗಳಿಂದಲೂ ಇಲ್ಲಿ ಕೊಂಡ ಹಾಯುವಂತಹ ಸಂಪ್ರದಾಯ ಇದೆ. ನೀವು ನೋಡ್ಬೋದು, ಅಲ್ಲಿ ಕಟ್ಟಿಗೆಯನ್ನು ಜೋಡಿಸ್ತಾ ಇದ್ದಾರೆ. ಅದಲ್ಲದೆ ಈ ದೀಡ ನಮಸ್ಕಾರ ಅಥವಾ ಉರುಳು ಸೇವೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ. ದೇವರಿಗೆ ತಮ್ಮ ಇಚ್ಛೆಯ ಅನುಗುಣವಾಗಿ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ಒಂದು ಸಂಪ್ರದಾಯವು ಕೂಡ ಇಲ್ಲಿ ನಡ್ಕೊಂಡು ಬಂದಿದೆ. ಕರ್ನಾಟಕದ ಉದ್ದಗಲಕ್ಕೂ ಜನ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿಯ ಜಾತ್ರಾ ವೈಭವವನ್ನು ಸವಿತಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೈ ತ್ರ್ಯಂಬಕೈ ಗೌರಿ ನಾರಾಯಣಿ ನಮೋಸ್ತುತೆ.